ಏಯ್ ನಿಂತ್ಕೊಳ್ಳಿ. ನೀವೇನಾದ್ರೂ ಹತ್ರ ಬಂದ್ರೆ ಇವನ್ನ ಇಲ್ಲೇ ಸಾಯಿಸ್ತೀನಿ. ಯಾರ್ರೀ ನೀವು? ಏನ್ ಮಾಡ್ತಾ ಇದೀರಾ? ಏಯ್ ಬಾಯ್ ಮುಚ್ಚೋ. ಅಲ್ಲಾಡಿದ್ರೆ ಇಲ್ಲೇ ಕತ್ತರಿಸ್ಬಿಡ್ತೀನಿ. ಕತ್ತರಿಸ್ಬಿಡ್ತೀರಾ? ಕತ್ತರಿಸಕ್ಕೆ ಇದು ತೆಂಗಿನಕಾಯಿ ಅಲ್ಲ, ಕತ್ತು ಕಣ್ರಿ. ಏಯ್ ಟೆನ್ಷನ್ ತಗೋಬೇಡ, ಇದೆಲ್ಲ ಒಂದ್ ನಾಟಕ. ನಾಟಕನಾ? ಹಂಗಂದ್ರೆ ಓಕೆ. ಏಯ್ ಸುಮ್ನೆ ನಗ್ಬೇಡ, ನಕ್ಕಿದ್ರೆ ಸಾಯಿಸ್ಬಿಡ್ತೀನಿ. ಏಯ್ ಹತ್ರ ಬಂದ್ರೆ ಇವನ್ನ ಸಾಯಿಸಿ ಬಿಡ್ತೀನಿ. ಕೂಯ್ದ್ರೆ ನಮ್ಗೇನು? ನಿಜವಾಗ್ಲೂ ಸಾಯಿಸ್ತೀನಿ. ಕುಯ್ಕೋ. ಸಾಯಿಸ್ಬಿಡ್ತೀನಿ. ಏಯ್ ಇರಪ್ಪ ಇರಪ್ಪ. ಹೆಣ್ಣುಗಳಿಗೆ ಮರ್ಯಾದೆ ಕೊಡೋದು ನಮ್ಮ ಸಂಪ್ರದಾಯ. ಝಾನ್ಸಿ ಲಕ್ಷ್ಮೀಬಾಯಿ, ರಾಣಿ ರುದ್ರಮ್ಮ ದೇವಿ, ಸತಿ ಸಾವಿತ್ರಿ, ಸತಿ ಅನಸೂಯ, ಒನಕೆ ಓಬವ್ವನು ಇವರೆಲ್ಲಾರು ನಮ್ಮ ದೇಶದಲ್ಲೇ ಹುಟ್ಟಿರೋದು. ಭಾಷಣ ಮಾಡ್ತಾನೆ. ಜನ್ಮ ಕೊಟ್ಟಿರೋಂತ ತಾಯಿ, ಜೊತೆಲಿ ಹುಟ್ಟಿರೋ ತಂಗಿ, ದಾಹ ತೀರಿಸ್ತಿರೋ ಗಂಗೆ, ಅದೆಲ್ಲಾನು ಒತ್ಕೊಂಡಿರೋ ಈ ಭೂಮಿ ತಾಯಿ, ಇವರೆಲ್ಲಾರು ಹೆಣ್ಣುಗಳೇನೆ. ಶಕೀಲಾ ಹೆಣ್ಣಲ್ವಾ? ಸನ್ನಿ ಲಿಯೋನ್ ಹೆಣ್ಣಲ್ವಾ? ರಾಖಿ ಸಾವಂತ್ ಹೆಣ್ಣಲ್ವಾ? ಮಲ್ಲಿಕಾ ಶರಬತ್ತು ಹೆಣ್ಣು ತಾನೆ. ಪೂನಂ ಪಾಂಡೆ ಹೆಣ್ಣಲ್ವಾ? ಹಂಗಂತೀರಾ? ಇವ್ರಗಳ ಬಗ್ಗೆ ನಾನು ಯಾವ ಚರಿತ್ರೆಯಲ್ಲೂ ಕೇಳ್ಪಟ್ಟಿಲ್ವೇ? ಅವರೆಲ್ಲ ಚರಿತ್ರೆಯಲ್ಲಿರೋರಲ್ಲ ತಮ್ಮ. ಹಂಗಂತೀರಾ? ಇದ್ರೂ ಪರವಾಗಿಲ್ಲ, ನೀವೇನಕ್ಕೂ ಭಯ ಪಟ್ಕೋಬೇಡಿ. ನಾನು ನಿಮ್ಮನ್ನ ಕಾಪಾಡಿ ಮನುಷ್ಯತ್ವ ಇನ್ನೂ ಬದುಕಿದೆ ಅಂತ ಇವಾಗ ನಿರ್ಮಿಸ್ತೀನಿ.